ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಬಿಸ್ವರೂಪ ರಘುಬಂಸ್ ಮನಿ ಕರಹು ಬಚನ ಬಿಸ್ವಾಸು ಲೋಕ ಕಲ್ಪನಾ ಬೇದ ಕರ ಅಂಗ್ ಅಂಗ್ ಪ್ರತಿ ಜಾಸು ಪದ ಪಾತಾल शीस अज धामा अपर लोक अंग अंग विश्राम भृगुटी विशाल भयंकर काला नयन दिवाकर कच घन माला जासु घ्रान अश्विनी कुमारा निसी अरु दिवस निमेष अपारा श्रवण दिशा दस वेद बखानी मारुत श्वास निगम निज बानी अधर लोभ जम दसन कराला माया हास बाहु दिगपाला आनन अनल अंबुपति जीहा उत्पति पालन प्रलय समीहा रोम राजी अष्टादश भारा अस्थि शैल सरिता नस जारा उदर उदधि अधगो जातना जगमय प्रभु का ಬಹುಕಲ್ಪನಾ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮಂಡೋದರಿ ತನ್ನ ಕರ್ಣಕುಂಡಲಗಳು ಕಳಚಿ ಬಿದ್ದೋಗುತ್ತಲ್ಲ, ಅವಾಗಿನಿಂದ ಮಂಡೋದರಿಯ ಮನಸ್ಸಿನಲ್ಲಿ ತುಂಬಾ ಚಿಂತೆನೆ ಮನೆ ಮಾಡುತ್ತೆ. ಅವಳಿಗೆ ಯೋಚನೆ ಆಗ್ಬಿಡತ್ತೆ. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕೈ ಮುಗಿದು ರಾವಣನಿಗೆ ಬೇಡ್ಕೊಳ್ತಾಳೆ, ಶ್ರೀರಾಮನ ವಿರೋಧವನ್ನ ನೀವು ಬಿಟ್ಬಿಡಿ, ಅವನ್ ಬರೀ ಮನುಷ್ಯ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಆ ಭಾವವನ್ನ ಹೃದಯದಿಂದ ತೆಗೆದು ಬಿಡಿ, ನನ್ನ ಮಾತಿನ ಮೇಲೆ ನೀವು ವಿಶ್ವಾಸವನ್ನ ಇಡಿ. ರಘುವಂಶ ಶಿರೋಮಣಿಯಾದಂತಹ ಶ್ರೀರಾಮಚಂದ್ರ ಇದ್ದಾನಲ್ಲ, ಅವನು ವಿಶ್ವರೂಪನು, ಅಂದ್ರೆ ಇಡೀ ವಿಶ್ವದ ರೂಪ ಅವನು, ಜಗತ್ತೆಲ್ಲವೂ ಕೂಡ ಅವನ ರೂಪನೇ. ಅವನ ಅಂಗ ಪ್ರತ್ಯಂಗಗಳಲ್ಲಿ ಚತುರ್ದಶ ಭವನಗಳು ಕೂಡ ನೆಲೆಸಿದೆ, ಅಂದ್ರೆ 14 ಲೋಕಗಳು ಕೂಡ ಅವನ ಅಂಗ ಪ್ರತ್ಯಂಗಗಳಲ್ಲಿ ನೆಲೆಸಿದೆ ಅಂತ ವೇದಗಳೇ ಸಾರಿ ಹೇಳ್ತಾ ಇದ್ದಾವೆ. ವಿಶ್ವರೂಪಿಯಾದ ಭಗವಂತ ಶ್ರೀರಾಮನ ಪಾತಾಳ ಇದೆಯಲ್ಲ, ಅದೇ ಅವನ ಚರಣಗಳು, ಬ್ರಹ್ಮಲೋಕನೇ ಮಸ್ತಕ, ಉಳಿದ ಲೋಕಗಳೆಲ್ಲವೂ ಕೂಡ ಆತನ ಅಂಗ ಪ್ರತ್ಯಂಗಗಳು. ಅವನ ಭೃಗುಟಿ ವಿಲಾಸ ಇದೆಯಲ್ಲ, ಅದೇ ಭಯಂಕರವಾದಂತಹ ಕಾಲ. ಸೂರ್ಯ ಚಂದ್ರರೇ ಅವನ ಕಣ್ಣುಗಳು, ಕೇಶರಾಶಿಯೇ ಮೇಘ ಸಮೂಹ, ಅಶ್ವಿನಿ ಕುಮಾರರೇ ಅವನ ನಾಸಿಕ ಅಂದ್ರೆ ಮೂಗು, ಅವನ ನಿಮಿಷೋನ್ಮೇಷಗಳೇ ದಿವಾರಾತ್ರಿಗಳು, ಅಂದ್ರೆ ಕಣ್ಣು ರೆಪ್ಪೆ ಮುಚ್ಚೋದು ತೆಗೆಯೋದು ಇರುತ್ತಲ್ವ, ಅದೇ ದಿವಸ ಮತ್ತೆ ರಾತ್ರಿಗಳು. ದಶ ದಿಕ್ಕುಗಳೇ ಅವನ ಕಿವಿಗಳು, ವಾಯುವೇ ಅವನ ಶ್ವಾಸೋಚ್ಛ್ವಾಸ ಅಂತ ಅವನ ವಾಣಿಯಾದಂತಹ ವೇದಗಳೇ ಹೇಳ್ತಾ ಇದೆ ನೋಡಿ. ವೇದಗಳೇ ಭಗವಂತನ ವಾಣಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ವೇದಗಳಲ್ಲಿ ಈ ರೀತಿ ಎಲ್ಲ ಹೇಳಿದರೆ, ಲೋಭ ಅನ್ನೋದು ಅವನ ಅಧರ. ಯವರಾಜ ಇದಾನಲ್ಲ, ಅವನು ಭಯಾನಕವಾದಂತಹ ದಂತ ಪಂಕ್ತಿಗಳು, ಮಾಯನೆ ಅವನ ನಗು, ದಿಕ್ಪಾಲಕರೇ ಅವನ ಭುಜಗಳು, ಅಗ್ನಿ ಅನ್ನೋದು ಅವನ ಮುಖ, ವರುಣನೇ ನಾಲಿಗೆ, ಸೃಷ್ಟಿ ಸ್ಥಿತಿ ಲಯಗಳೇ ಅವನ ನಿತ್ಯ ಕ್ರಿಯೆಗಳು, ಅಷ್ಟಾದಶ ವಿಧವಾದಂತಹ ಅಸಂಖ್ಯಾತ ವನಸ್ಪತಿಗಳಿದೆಯಲ್ಲ, ಅದೆಲ್ಲ ಅವನ ರೋಮಾವಳಿಗಳು, ಪರ್ವತಗಳಿದೆಯಲ್ಲ ಅದೇ ಅಸ್ಥಿಗಳು, ನದಿಗಳೇ ನಾಡಿಗಳು, ಸಮುದ್ರವೇ ಉದರ, ಕೆಳಗಿನ ಇಂದ್ರಿಯಗಳೇ ನರಕಗಳು. ಈ ರೀತಿ ಪ್ರಭು ಜಗನ್ಮಯನು, ಅಂದ್ರೆ ಭಗವಂತನ ವಿಶ್ವರೂಪ ದರ್ಶನವನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಭಗವಂತ ಏನೆಲ್ಲ ಆಗಿದ್ದಾನೆ, ಈ ಇಡೀ ಒಂದು ಜಗತ್ತೇ ಅವನಾಗಿರ್ಬೇಕಾದ್ರೆ ಅವನ ಮೇಲೆ ನೀವು ಈ ರೀತಿ ಶತ್ರುತ್ವವನ್ನ ಇಟ್ಕೊಂಡಿದ್ದೀರಲ್ಲ, ಅವನ ಬಗ್ಗೆ ನೀವು ಸಾಮಾನ್ಯ ಒಬ್ಬ ಮನುಷ್ಯ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದೀರಲ್ಲ, ಅದು ಬಿಟ್ಬಿಡಿ. ನೀವು ಅವನು ಏನು ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ವಿವರಣೆ ಮಾಡಿ, ಇದಕ್ಕಿಂತ ಹೆಚ್ಚು ಕಲ್ಪನೆ ಏನ್ ಮಾಡೋದಕ್ಕೆ ಸಾಧ್ಯ ಅಂತನ್ಬಿಟ್ಟು ಅವಳು ಹೇಳ್ತಾಳೆ. ಇಷ್ಟೆಲ್ಲ ಹೇಳಿದ್ರು ಕೂಡ ರಾವಣನ ತಲೆಗೆ ಏನಾದ್ರೂ ಸ್ವಲ್ಪ ಆದ್ರೂ ಹೋಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.